ಶಾಸಕರೇ ತಾಲೂಕಿನ ಅಭಿವೃದ್ಧಿಗೆ ಮನವೊಪ್ಪುವಂತೆ ಕೆಲಸ ಮಾಡಿ, ಕಾಟಾಚಾರಕ್ಕಲ್ಲ. ಅಫಜಲ್ಪುರ ಪಟ್ಟಣವನ್ನು ಸೌಂದರ್ಯಗೊಳಿಸಲು 4-5 ಹಂತದ ನಗರೋತ್ಥಾನ ಕಾಮಗಾರಿ ಪ್ರಾರಂಭಗೊಂಡಿದೆ. ಇದೀಗ ರಸ್ತೆ ಮಧ್ಯೆ ಡಿವೈಡರ್ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದ್ದು ಕಾಟಾಚಾರಕ್ಕಾಗಿ ನಡೆಯುತ್ತಿದೆ ಎಂದು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಕಾಮಗಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ ಅಭಿವೃದ್ಧಿ ಮಾಡುವ ಮನಸ್ಸಿದ್ದರೆ ಮಾಡಿ, ಅದನ್ನು ಬಿಟ್ಟು ಕಾಟಾಚಾರಕ್ಕಾಗಿ ಅಭಿವೃದ್ಧಿ ಮಾಡುವುದಾದರೆ ಬೇಡ. ಲೂಟಿ ಮಾಡುವಗೋಸ್ಕರ ಕಾಮಗಾರಿ ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಡಿವೈಡರ್ 4 ಇಂಚು 1 ಫೀಟ್ ಎತ್ತರವಿದೆ. ಈ ಕಾಮಗಾರಿಗೆ ಒಂದು ಸೈಕಲ್ ಡಿಕ್ಕಿ ಹೊಡೆದರೆ ಸಾಕು, ಸಂಪೂರ್ಣವಾಗಿ ಹಾಳಾಗುವ ಸಂಭವವಿದೆ. ಇಷ್ಟೊಂದು ಕಳಪೆ ಮಟ್ಟದ ಕಾಮಗಾರಿ ಮಾಡುವ ಮನಸ್ಥಿತಿ ನಮ್ಮ ಶಾಸಕರಿಗೆ ಹೇಗೆ ಬಂತು ಗೊತ್ತಾಗುತ್ತಿಲ್ಲ ಎಂದು ಶಾಸಕರಿಗೆ ಪ್ರಶ್ನೆ ಮಾಡಿದರು. ಇನ್ನು ಶಾಸಕರ ಸುಪುತ್ರ ಅರುಣಕುಮಾರ್ ಪಾಟೀಲ್ ಅವರು ಕೇವಲ ಕಲರ್ಫುಲ್ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ನೋಡುವುದೇ ಅಭಿವೃದ್ಧಿ ಎಂದು ಫೋಸ್ ಕೊಡುವುದು. ಶಾಸಕರ ಸುಪುತ್ರ ಅರುಣಕುಮಾರ್ ಪಾಟೀಲ್ ಅವರೇ ಸ್ವಲ್ಪ ಕಲರ್ ಕೂಲಿಂಗ್ ಗ್ಲಾಸ್ ತೆಗೆದು ನೋಡಿ, ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ ಹಾಗೂ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಹಲವು ಕಾಮಗಾರಿಗಳೆಲ್ಲ 6 ತಿಂಗಳಲ್ಲೇ ಕಿತ್ತು ಹೋಗುತ್ತಿವೆ. ಕೇವಲ ಕೂಲಿಂಗ್ ಗ್ಲಾಸ್ ನಲ್ಲಿ ಅಭಿವೃದ್ಧಿ ಕಂಡರೆ ಸಾಲದು, ಯಾವ ಮಟ್ಟದಲ್ಲಿ ಕಾಮಗಾರಿ ಮಾಡುತ್ತಿದ್ದಾರೆ ಎಂಬುದು ಗ್ಲಾಸ್ ತೆಗೆದು ನೋಡಿ ಎಂದು ಶಾಸಕರ ಪುತ್ರರ ವಿರುದ್ಧ ಹರಿಹಾಯ್ದರು. ಮಾನ್ಯ ಶಾಸಕರು ಆತ್ಮಸಾಕ್ಷಿ ಒಪ್ಪಿ ಕೆಲಸ ಮಾಡಬೇಕು. ಪಕ್ಕದಲ್ಲಿ ಹೋಗಿ ನೋಡಿದ್ರೆ ಸಿಂದಗಿ ಮತಕ್ಷೇತ್ರ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ, ಆದರೆ ನಮ್ಮ ತಾಲೂಕು ಮಾತ್ರ ಯಾಕೆ ಅಭಿವೃದ್ಧಿ ಆಗುತ್ತಿಲ್ಲ? ನೀವು 2ನೇ ಅವಧಿಗೆ ಶಾಸಕರಾಗಿ ಇವತ್ತಿಗೆ 7 ವರ್ಷವಾಗುತ್ತಿದೆ. ಏನು ಕೆಲಸ ಮಾಡುತ್ತಿದ್ದೀರಿ ಎಂಬುದು ಅರ್ಥವಾಗುತ್ತಿಲ್ಲ. ಪಕ್ಕದ ಸಿಂದಗಿಯಂತೆ ಅಫಜಲ್ಪುರ ಅಭಿವೃದ್ಧಿ ಮಾಡುವ ಮನಸ್ಸು ಯಾಕಿಲ್ಲ? ನೀವು ಕಾಟಾಚಾರಕ್ಕೆ ಈ ಕಾಮಗಾರಿ ಮಾಡುವುದಾದರೆ ಇದಕ್ಕೆ ನಮ್ಮ ವಿರೋಧವಿದೆ. ಕಾಟಾಚಾರಕ್ಕೆ ಕಾಮಗಾರಿ ಮಾಡುವುದಕ್ಕಿಂತ ಹಾಗೆ ರಸ್ತೆ ಸಂಪೂರ್ಣವಾಗಿ ಬಯಲು ಬಿಡೋದು ಒಳ್ಳೆಯದು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ದೇವಣಜಿ, ಮರೆಪ್ಪ ಜಮಾದಾರ್, ಸತೀಶ್ ಬೊಮ್ಮನಹಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಫಜಲ್ಪುರ ಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ರಸ್ತೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆ ಅಗಲೀಕರಣದ ಜೊತೆಗೆ ಡಿವೈಡರ್ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಇವತ್ತು ಬಸವೇಶ್ವರ ಸರ್ಕಲ್ನಿಂದ ಡಿವೈಡರ್ ಮಾಡ್ತಾ ಇದ್ದಾರೆ, ರಸ್ತೆ ಅಗಲೀಕರಣ ಮಾಡಿದ್ದಾರೆ, ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರಿಗೆ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಹೀಗೆ ನೋಡಿದೆ, ಆ ಡಿವೈಡರ್ದು ವಾಲ್ ಮಾಡ್ತಾ ಇರೋದು ಎಷ್ಟಂದ್ರೆ 1 ಫೀಟ್ 4 ಇಂಚು, ದಪ್ಪಿಗೆ 4 ಇಂಚು, ಹೈಟಿಗೆ 1 ಇಂಚು, 1 ಫೀಟ್. ಅದು ರಸ್ತೆ ಮೇಲೆ ಹಾಕೋದು, ಅದು ಬುಸ್ಸ ಮತ್ತು ಉಸುಕು ಸಿಮೆಂಟ ಸೇರಿ ಅದು ಹ್ಯಾಂಗ್ ನಿಲ್ತದೆ, ಹ್ಯಾಂಗ್ ಗಟ್ಟಿಯಾಗಿರ್ತದೆ. ನಾಳೆ ಯಾವಾಗಾದ್ರೂ ಒಂದು ಸೈಕಲ್ ಮೋಟ್ರ್, ಸಣ್ಣ ಸೈಕಲ್ ಮೋಟ್ರ್ ಟಚ್ ಆದರೆ ಮತ್ತೆ ಮುರಿದ್ಬಿಡ್ತದೆ. ನೀವು ಇದ್ರ ರೋಡ್ ಹೊಡಿಲಿಕ್ಕತ್ತೀರಿ. ಈಗ ಪ್ಲೇನಾಗಿ ಇನ್ನೂ ಡಾಂಬರ್ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ. ಅದು 1 ತಿಂಗಳಕ್ಕೆ 2 ತಿಂಗಳು ನಿಂತ್ಕೊಳ್ಳೋ, 2 ತಿಂಗಳಲ್ಲಿ 1 ತಿಂಗಳು ನಿಂತ್ಕೊಳ್ಳಲ್ಲ. ಅದು ಡಿವೈಡರ್ ಹೆಂಗಾಗ್ತದೆ? ಆಯ್ತು, ಅದು ಒಡೆದು ಹೋಯ್ತು ಅಂದರೆ ಇದ್ರ ರೋಡ್ ಹಾಳಾಗ್ತದೆ. ನಾವು ಮಾಡೀವಿ, ಒಡೆದೋದನ್ನ ಹಾಕ್ಲೆ. ಸ್ವತಂತ್ರ ಸಿಕ್ಕು 75 ವರ್ಷ ಆಯಿತು. ಇವತ್ತಿಗೂ ಅಫಜಲ್ಪುರ ಪಟ್ಟಣದಾಗೆ ಒಂದು ಉತ್ತಮವಾದ ರಸ್ತೆ ಇವತ್ತಿಗೂ ನಮ್ಮ ತಾಲೂಕಿನ ಜನತೆ ಕಂಡಿಲ್ಲ, ನಾವು ಕಂಡಿಲ್ಲ. ಎಂದೋ ಒಂದು ಸಾರಿ ಅಭಿವೃದ್ಧಿ ಮಾಡಬೇಕಾದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಲ್ಲ. ಭವಿಷ್ಯದಾಗ ಇವತ್ತು ಮಾಡಿ ಕೆಲಸ ಒಂದು 10 ವರ್ಷ ಆದರೂ ಇರಬೇಕಲ್ಲ. ಯಾಕೆ ಅಧಿಕಾರಿಗಳಿಗೆ ಇದು ಅರ್ಥ ಆಗಲ್ಲ? ಯಾಕೆ ಶಾಸಕರ ಸುಪುತ್ರರಿಗೆ? ನಾನು ಶಾಸಕರ ಸುಪುತ್ರರಿಗೆ ಕೇಳೋಕ್ಕೆ ಬಯಸ್ತೇನೆ, ನೀವು ಚಸ್ಮಾ ಹಿಡ್ಕೊಂಡು ತಿರುಗಾಡ್ಲಿಕ್ಕತ್ತಿರಿ ಲಗ್ನದಾಗ ಅಲ್ಲಿ ಎಲ್ಲ ನೋಡ್ಲಿಕ್ಕೆ. ಆ ಚಸ್ಮಾ ನಿಮ್ದು ಏನು ಇವೆಲ್ಲ ಇಂಥವು ಇರ್ತಾವಲ್ಲ, ಅವು ಚಂದ ಕಾಣಂಗೇನು ಅದೇನು ಒಳಗೆ ಶೆಟ್ಟಿಂಗ್ ಗಿಟ್ಟಿಂಗ್ ಅದೇನಂತ ಅನಿಸ್ತದೆ. ಒಂದಿರ ಚಸ್ಮಾ ತೆಗೀರಿ, ಬಸವೇಶ್ವರ ಸರ್ಕಲ್ನಿಂದ ಬಂದು ಬಳಕೆ ಚಸ್ಮಾ ತೆಗೆದು ಅಲ್ಲಿ ಏನು ಪರಿಸ್ಥಿತಿ ಇದೆ ಒಂದು ರೀತಿ ನೋಡ್ರಿ. ಮತ್ತು ನೋಡಿದ್ರೆ ನಾವು ಅಭಿವೃದ್ಧಿ ಮಾಡಲಿರ್ತೀವಿ, ಅಭಿವೃದ್ಧಿ ಕಳಕಳಿದ್ರೆ ಯಾವ ಅಭಿವೃದ್ಧಿ ರೀ? ಏನು ಕಳಕಳಿ ನಿಂದಿರ್ತದನ್ನು ಹೇಳ್ರಿ. ನೀವೇ ಆತ್ಮಸಾಕ್ಷಿ ಒಪ್ಪಿರ ಕೆಲಸ ಮಾಡಿರಿ, ಜನ ಬಿಡ್ರಿ, ಜನ ಏನೇ ಕನಲೆ. ಆತ್ಮಸಾಕ್ಷಿ ಒಪ್ಬೇಕಲ್ಲ. ಅಲ್ಲಿ ಹೋಗಿ ಮನಗೂಳಿ ಅಶೋಕ್ ಮನಗೂಳಿ ಅವರು ಸಣ್ಣವ್ರ್ಯಾರ, ನಿಮ್ಮ ವಯಸ್ಸಿನವರು, ಶಾಸಕರ ಪುತ್ರರ ವಯಸ್ಸು. ಎಷ್ಟು ಚಂದ ಡಿವೈಡರ್ ಮಾಡ್ಯಾರ. ಕೆಂಪು ಕಲ್ಲಿಂದ ಎಷ್ಟು ಇಂಟ್ರೆಸ್ಟೆಡ್ ಅಂದರೆ, ಇಲ್ಲಿ ಕಲ್ಲು ಅಲ್ಲದು ಕೆಂಪು ಕಲ್ಲು ಆ ಕಡೆ ಬಾಗದ್ದು, ಬಾದಾಮಿ ಕಡೆದು ಆ ಕಡೆದು ಕಲ್ಲು ತಂದು ನಡುವೆ ಡಿವೈಡರ್ ಮಾಡಿ ಗಿಡ ಹಚ್ಚಿ ಒಳ್ಳೆ ಸಿಟಿ ಲೈಟ್ ಮಾಡ್ಯಾರ. ನೀವೇನ ಎಂದು ಮಾಡ್ಬೇಕಲ್ಲಕತ್ತೀರಿ? ನಮ್ಮ ಶಾಸಕರು ಕಾಂಗ್ರೆಸ್ ಗೋರ್ಮೆಂಟ್ 7ನೇ ವರ್ಷ ಶಾಸಕರು, ನೀವು ನಿರಂತರವಾಗಿ 7 ವರ್ಷ. ಅಫಜಲ್ಪುರ ಪಟ್ಟಣಕ್ಕೆ ಏನು ಕೊಡುಗೆ ಅದು ನಿಮ್ಮದು? ಏನು ಅಭಿವೃದ್ಧಿ ಮಾಡಿರಿ? ಕ್ಯಾರಿ ಅದ ಅಲ್ಲೇ ಒಳಗೆ ನಿಂತದ,
ಅಫ್ಜಲ್ಪುರದ ಇದು ಹೋಗಿ ಅಗಲೀಕರಣ ಮಾಡಿ ಒಂದು ಚರಂಡಿ ಒಂದು ಕಡೆಗೆ ಚರಂಡಿ ವ್ಯವಸ್ಥೆ ಮಾಡಿ ಏನೋ ಮಾಡ್ಲಿಕ್ಕತ್ತೀರಿ. ಅದಾದ್ರೆ ಒಳ್ಳೆ ರೀತಿಯಿಂದ ಮಾಡ್ರಿ. ನಿಮ್ಮ ಮನಸ್ಸಿನಾಗರ ಇದು ಅಭಿವೃದ್ಧಿ ಆದೊಳಕ್ಕೆ ಇದು ಏಸ್ತಿನ ಇರ್ಬೇಕಂತ ಅನ್ಕೊಂಡಿರಿ ನೀವು. ಅದು ಎಸ್ಟಿಮೇಟ್ ಸರಿಯಾಗಿಲ್ಲ, ಹಿಂದೆ ಮಾಡಿದ್ದವ ಮುಂದೆ ಮಾಡಿದ್ದವ. ಅರೇ ಸರ್ಕಾರ ನಿಮ್ಮದೇ ಅದ, ಪೂರ್ತಿ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಸ್ವಲ್ಪರೇ ಮಾಡಿ, ಮಾರಾಟ್ರೆ ಪಕ್ಕ ಮಾಡ್ರಿ. ಅದ್ರ ಸಲುವಾಗಿ ನಾವು ಇವತ್ತು ಕಠೋರವಾಗಿರೋದನ್ನ ಡಿವೈಡರ್ ಮಾಡ್ಲಿಕ್ಕೆ ಹೋಗ್ಬೇಡ. ಇದ್ದಿದ್ದು ಡಾಂಬರ್ ರೋಡರೇ ಸರಿಯಾಗಿ ಸ್ವಚ್ಛಾಗಿ ಅದನ್ನು ಇರಪ್ಲೇನೆ ಮಾಡ್ರಿ. ಇದ್ರದ್ದು ನಮ್ಮ ಸಂಪೂರ್ಣವಾದಂಥ ವಿರೋಧ ಇದೆ. ಯಾಕೆ ವಿರೋಧ ಇದೆ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ದು ವಿರೋಧ ಇಲ್ಲ. ಆ ಡಿವೈಡರ್ ನಿಲ್ಲಲ್ಲ, ಮತ್ತು ತಿಂಗಳದಾಗ ಒಡೆದು ಹೋಗ್ತದೆ. ಅದು ಒಡೆದು ಹೋಯ್ತಂದ್ರೆ ನೀವು ರೋಡ್ ಕಟ್ ಮಾಡಿರಿ, ಆ ರೋಡ್ ಮತ್ತೆ ಗಟ್ರ ಬಿದ್ದಂಗೆ ಬೀಳ್ತದೆ, ಗಟ್ರ ಆದಂಗೆ ಆಗ್ತದೆ, ಮತ್ತು ಜನಕ್ಕೆ ತಿರುಗಾಡಕ್ಕೆ ಕಷ್ಟ ಆಗ್ತದೆ. ಅದರ ಸಲುವಾಗಿ ಅದನ್ನು ನಿಲ್ಲಿಸಿ ಪ್ಲೇನಾಗಿ ಆ ಡಿವೈಡರ್ ಮಾಡಲಾರ್ದೆ ಪ್ಲೇನಾಗಿ ಏನು ರೋಡ್ ಮಾಡಲಿಕ್ಕಲ್ಲ ಸರಿಯಾದ ರೀತಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದ್ರೆ ಕನಿಷ್ಠ 5 ಹೋಗ್ಲಿಕ್ಕೆ ಬರ್ತದೆ ಅಂತೇಳಿ ಇವತ್ತು ನಾನು ಆಗ್ರಹ ಮಾಡ್ತೇನೆ.